ಬೆಂಗಳೂರು ನಗರದ ಮಲ್ಲೇಶ್ವರಂನಲ್ಲಿ ಇರುವಂತಹ ಪ್ರತಿಷ್ಠಿತ ಡಾಕ್ಟರ್ ಸೋಲಂಕಿ ನೇತ್ರಾಲಯದ ವತಿಯಿಂದ ಇಂದು ಟಿವಿ5 ಕನ್ನಡ ಕಚೇರಿಯ ಸಿಬ್ಬಂದಿಗಳಿಗೆ ಉಚಿತವಾಗಿ ನೇತ್ರ ತಪಾಸಣೆ ನಡೆಸಲಾಯಿತು. ನೇತ್ರಾಲಯದ ಪಿಆರ್ಒ ಡಾಕ್ಟರ್ ಶ್ರೀಧರ್ ಸಣ್ಣದಾನಿ ನೇತೃತ್ವದಲ್ಲಿ ನೇತ್ರ ತಪಾಸಣೆ ಮಾಡಲಾಯಿತು. ಶಿಬಿರದಲ್ಲಿ ಟಿವಿ5 ಸಿಬ್ಬಂದಿ ಭಾಗವಹಿಸುವ ಮೂಲಕ ಪ್ರಯೋಜನ ಪಡೆದುಕೊಂಡಿದ್ದಾರೆ. ಇನ್ನು ಕಣ್ಣಿನ ಸಮಸ್ಯೆ ಇರೋರಿಗೆ ಸ್ಥಳದಲ್ಲೇ ಪ್ರಥಮ ಚಿಕಿತ್ಸೆ ಮಾಹಿತಿ ಕೂಡ ನೀಡಲಾಯಿತು. ಇನ್ನು ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀಡಲಾಗಿದೆ. ಇನ್ನು ತಪಾಸಣೆ ವೇಳೆಯಲ್ಲಿ ಟಿವಿ5 ಕನ್ನಡದ ಪ್ರಧಾನ ಸಂಪಾದಕರಾದ ರಮಾಕಾಂತ್ ಆರ್ಯನ್ ಉಪಸ್ಥಿತರಿದ್ದರು. ಕೆಟ್ಟ ದಿನ ಎಲ್ಲ ಎಣ್ಣೆ ಹಾಕಿದ್ರೆ ಆಗಲ್ಲ. ಡೈಲಿ ಇದೊಂಥರ ಸ್ಟ್ರೆಸ್ ಮಾಡಿ ಆಫೀಸಿಗೆ ಏನೋ ಚೆಕ್ ಮಾಡ್ತಾರೆ ಕಣ್ಣು ಸರಿಯಾಗಿ. ಕಣ್ಣು ಕೂಡ ಮಾನವನ ದೇಹದ ಒಂದು ಪ್ರಮುಖ ಅಂಗ. ಈಗಿನ ಒಂದು ಬಿಜಿ ಶೆಡ್ಯೂಲ್ಗಳಲ್ಲಿ ಕಣ್ಣಿನ ಆರೋಗ್ಯ ನೋಡಿಕೊಳ್ಳುವುದು ಒಂದು ಕಷ್ಟಕರವಾಗಿದೆ. ಸೊ ಅದೇ ರೀತಿ ನಾವು ಡಾಕ್ಟರ್ ಸೋಲಂಕಿ ಐ ಹಾಸ್ಪಿಟಲ್ ಸತತ 35 ವರ್ಷಗಳಿಂದ ಕಣ್ಣಿನ ನೇತ್ರ ಶಿಬಿರಗಳನ್ನು ಆಯೋಜಿಸಿ ಕಣ್ಣಿನ ಅವೇರ್ನೆಸ್ ಮೂಡಿಸುತ್ತಿದೆ. ಅದೇ ರೀತಿಯಾಗಿ ನಾವು ಇವಾಗ ಟಿವಿ5 ಸಂಸ್ಥೆಯಲ್ಲಿದೆ. ಟಿವಿ5 ಸಂಸ್ಥೆಯು ಕೂಡ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಾ ರಾಜ್ಯದ ಜನರಿಗೆ ಉತ್ತಮ ಒಂದು ನ್ಯೂಸ್ಗಳನ್ನು ಕೊಡುತ್ತಿದೆ. ಸೊ ಇದೊಂದು ಅದೃಷ್ಟ. ನಾವು ಟಿವಿ5 ಸಂಸ್ಥೆಯಲ್ಲೂ ಕೂಡ ಎಲ್ಲ ಸಿಬ್ಬಂದಿಗಳಿಗೂ ಫ್ರೀಯಾಗಿ ಉಚಿತ ಕಣ್ಣಿನ ಸಮಸ್ಯೆಗೆ ಪರಿಹಾರ ನೀಡಿ ಒಂದು ಪರೀಕ್ಷೆ ಮುಖಾಂತರ ರಿಪೋರ್ಟನ್ನು ಕೊಟ್ಟಿದ್ದೇವೆ. ಅದು ಕೂಡ ಒಂದು ಖುಷಿ ವಿಚಾರ. ಜೊತೆಗೆ ಈ ಒಂದು ಅವಕಾಶವನ್ನು ಕೊಟ್ಟಿರುವ CEO ಅನಿಲ್ ಸರ್ ಅವರಿಗೆ ಧನ್ಯವಾದಗಳು ಮತ್ತು ಚೀಫ್ ಎಡಿಟರ್ ರಮಾಕಾಂತ್ ಸರ್ ಅವರು ಕೂಡ ಧನ್ಯವಾದಗಳು. ರಾಜ್ಯದ ಜನರಲ್ಲಿ ಯಾವುದೇ ರೀತಿ ಇವತ್ತು ಟಿವಿ5ಗೆ ಡಾಕ್ಟರ್ ಸೋಲಂಕಿ ಅವ್ರ ಕಡೆಯಿಂದ ಬಂದಿದ್ರು. ಆ್ಯಕ್ಚುಲಿ ನಮ್ದೆಲ್ಲ ಐ ಟೆಸ್ಟ್ ಮಾಡಿಸಿದ್ರು. ನಾವು ಯೂಶಲಿ ತುಂಬ ಬ್ಯುಸಿ ಇರ್ತೀವಿ, ಅಂದರೆ ಶಿಫ್ಟ್ ಎಲ್ಲ ಚೇಂಜಸ್ ಇರೋದ್ರಿಂದ ಹಾಸ್ಪಿಟಲ್ಗೆ ನಾವೇ ನೇರವಾಗಿ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಸ್ಟ್ರೆಸ್ ಕೂಡ ಇರ್ತಿತ್ತು. ಬಟ್ ನಾವು ಜಾಸ್ತಿ ಸಿಸ್ಟಮ್ ಯೂಸ್ ಮಾಡೋದ್ರಿಂದ, ಸ್ಟುಡಿಯೋದಲ್ಲಿ ಇರೋದ್ರಿಂದ, ಲೈಟ್ ಎಲ್ಲ ಇರೋದ್ರಿಂದ ಕಣ್ಣಿನ ಬಗ್ಗೆ ಸ್ವಲ್ಪ ಕಾಳಜಿ ಹೆಚ್ಚಾಗಿ ವಹಿಸ್ಕೋಬೇಕಾಗಿತ್ತು. ಆದರೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಆದರೆ ಇವತ್ತು ಡಾಕ್ಟರ್ ಸೋಲಂಕಿ ಅವ್ರ ಕಡೆಯಿಂದನೇ ಬಂದು ಐ ಟೆಸ್ಟ್ ಮಾಡಿದ್ರು. ನಮಗೆಲ್ಲ